ಹುಲಿಯನ್ನ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಸು ಆಪೋಷಣಕ್ಕೆ ವ್ಯಾಘ್ರನಿಗೆ ವಿಷಪ್ರಾಶನವನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಹುಲಿಯನ್ನ ಹತ್ಯೆ ಮಾಡಿದಂತಹ ಪ್ರಕರಣ ಇದು. ಆರೋಪಿ ಪಚ್ಚಮಲ್ಲು ನಿಜ ಬಣ್ಣ ಬಯಲಾಗಿದೆ. ಮಲೆಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಪಚ್ಚಮಲ್ಲುನ ಹಸುವನ್ನ ವ್ಯಾಘ್ರ ಕೊಂದು ಹಾಕಿತ್ತು. ಹಾಗಾಗಿ ಇದೇ ಕಾರಣಕ್ಕಾಗಿ ಒಂದು ವಾರದಿಂದ ಹುಲಿಯ ಜಾಡು ಹಿಡಿದು ಪಚ್ಚಮಲ್ಲು ಹೊರಟಿದ್ದ. ಮಾಂಸದಲ್ಲಿ ವಿಷ ಹಾಕಿ ಹುಲಿಯನ್ನ ಕೊಂದಿದ್ದ. ಹುಲಿ ಸತ್ತು ಬಿದ್ದಿದ್ದನ್ನ ಕುರಿಗಾಯಿ ಕಂಬಣ್ಣ ಎಂಬುವವರು ಕಣ್ಣಾರೆ ನೋಡಿರ್ತಾರೆ. ಹುಲಿಯ ಮೃತದೇಹದ ಫೋಟೋವನ್ನ ಕಂಬಣ್ಣ ಮೊಬೈಲ್ನಲ್ಲಿಯೂ ಕೂಡ ತೆಗೆದುಕೊಂಡಿದ್ರು. ಹುಲಿ ಸತ್ತ ವಿಚಾರವನ್ನ ನೀನು ಯಾರಿಗೂ ತಿಳಿಸ್ಬೇಡ ಅಂತ ಹೇಳಿ ಕಂಬಣ್ಣನಿಗೆ ಈ ವ್ಯಕ್ತಿ ಧಮಕಿ ಹಾಕಿದ್ದ. ಕಂಬಣ್ಣನಿಗೆ ಧಮಕಿ ಹಾಕಿದ್ದ ಆರೋಪಿ ಪಚ್ಚಮಲ್ಲು ಹಾಕಿದ್ದ ಆವಾಜ್ಗೆ ಕುರಿಗಾಯಿ ಬೆದರಿ ಹೋಗಿರ್ತಾರೆ. ಶಿರಾದಿಂದ ಕುರಿ ಮೇಯಿಸಲು ಪಚ್ಚೆ ದೊಡ್ಡಿಗೆ ಕಂಬಣ್ಣ ಬಂದಿರ್ತಾರೆ. ಸದ್ಯ ವಶಕ್ಕೆ ಪಡೆದ ಆರೋಪಿಗಳನ್ನ ಮೆಡಿಕಲ್ ಟೆಸ್ಟ್ಗೆ ಕಳುಹಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇಬ್ಬರು ಕಿರಾತಕರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಹುಲಿಯನ್ನ ಹತ್ಯೆ ಮಾಡಿರ್ತಕ್ಕಂತಹ ಪ್ರಕರಣ ಇದು. ಕಳೆದ ಜೂನ್ ತಿಂಗಳಿನಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ತಾಯಿ ಹುಲಿಯ ಜೊತೆಗೆ 4 ಹುಲಿ ಮರಿಗಳಿಗೆ ವಿಷ ಹಾಕಿ ಕೊಂದು ಹಾಕಲಾಗಿತ್ತು. ಹಸುವನ್ನ ಹುಲಿ ಕೊಂದು ಹಾಕಿತ್ತು ಅನ್ನುವಂಥ ಕಾರಣಕ್ಕಾಗಿ ಹುಲಿಯನ್ನ ಹುಡುಕಿ ವಿಷ ಹಾಕಿ ಆ ಹುಲಿಗಳನ್ನ ಕೂಡ ಬಲಿ ಪಡೆದುಕೊಂಡಿದ್ರು ವ್ಯಕ್ತಿಗಳು. ಅದೇ ರೀತಿಯಾಗಿ ಸದ್ಯ ಹಸು ಆಪೋಷಣಕ್ಕೆ ವ್ಯಾಘ್ರನಿಗೆ ಈ ವ್ಯಕ್ತಿಯು ಕೂಡ ವಿಷಪ್ರಾಶನವನ್ನ ಮಾಡಿದ್ದಾನೆ. ಆರೋಪಿ ಪಚ್ಚಮಲ್ಲು ನಿಜ ಬಣ್ಣ ಬಯಲಾಗಿದೆ. ಆ ಹುಲಿಯನ್ನ ಸಾಯಿಸಿ ನಂತರದಲ್ಲಿ ಈತ ಕೂಡ ತಲೆಮರೆಸಿಕೊಂಡಿದ್ದ. ಒಟ್ಟಾರೆಯಾಗಿ ನಿನ್ನೆ ಒಬ್ಬ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ರು. ಸದ್ಯ ಆ ಕುರಿಗಾಹಿ ಏನಿದ್ದ ಆತನನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ. ಹುಲಿಯನ್ನ ಹತ್ಯೆ ಮಾಡ್ತಕ್ಕಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಹಸು ಆಪೋಷಣಕ್ಕಾಗಿ ವ್ಯಾಘ್ರನಿಗೆ ವಿಷಪ್ರಾಶನವನ್ನ ಮಾಡಲಾಗಿರುವಂಥದ್ದು. ಆರೋಪಿ ಪಚ್ಚಮಲ್ಲು ನಿಜ ಬಣ್ಣ ಬಯಲಾಗಿದೆ. ಒಂದು ವಾರದಿಂದ ಆತ ತನ್ನ ಹಸುವನ್ನ ಹುಲಿ ಕೊಂದು ಹಾಕಿತ್ತು ಅನ್ನುವಂಥ ಕಾರಣದಿಂದಾಗಿ ಹುಲಿಯ ಜಾಡು ಹಿಡಿದು ಹೋಗಿದ್ದ. ತನ್ನ ಹಸುವನ್ನ ಹುಲಿ ಕೊಂದು ಹಾಕಿದೆ ಅನ್ನುವಂಥ ಕಾರಣಕ್ಕಾಗಿ ಅದೇ ರೀತಿಯಾಗಿ ಮಾಂಸದಲ್ಲಿ ವಿಷ ಹಾಕಿ ಹುಲಿಯನ್ನ ಕೂಡ ಕೊಂದಿದ್ದ. ನಂತರದಲ್ಲಿ ಆತ ಆರೋಪಿ ಎಸ್ಕೇಪ್ ಆಗಿದ್ದ ಅನ್ನೋದಾಗಿಯೂ ಕೂಡ ಮಾಹಿತಿ ಲಭ್ಯವಾಗಿತ್ತು. ಹುಲಿ ಸತ್ತು ಬಿದ್ದದ್ದನ್ನ ಕುರಿಗಾಯಿ ಕಂಬಣ್ಣ ಎಂಬಾತ ಕಣ್ಣಾರೆ ನೋಡಿರ್ತಾನೆ. ಆತ ಕೂಡ ಈ ವ್ಯಕ್ತಿಯಿಂದ ಈ ರೀತಿ ಮಾಡಲಾಗಿದೆ ಅನ್ನೋದನ್ನ ಹೇಳದೆ ಮುಚ್ಚಿಟ್ಟಿದ್ದ. ಸದ್ಯ ಆತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹುಲಿ ಸತ್ತ ವಿಚಾರವನ್ನ ನೀನು ಯಾರಿಗೂ ಹೇಳಬೇಡ ಅಂತ ಹೇಳಿ ಕುರಿಗಾಯಿ ಕಂಬಣ್ಣಿಗೂ ಕೂಡ ಧಮಕಿಯನ್ನ ಹಾಕಿದ್ದ ಈ ವ್ಯಕ್ತಿ. ಇನ್ನು ಪಚ್ಚಮಲ್ಲು ಹಾಕಿದಂತ ಆವಾಜ್ಗೆ ಕುರಿಗಾಯಿಯೂ ಕೂಡ ಬೆದರಿ ಹೋಗಿದ್ದ. ಸದ್ಯ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗೆ ಒಂದು ಸಮಿತಿಯನ್ನ ರಚನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಏನು ಅನ್ನೋದಾಗಿಯೂ ಕೂಡ 8 ದಿನಗಳಲ್ಲಿಯೇ ಒಂದು ವರದಿಯನ್ನ ಸಬ್ಮಿಟ್ ಮಾಡಬೇಕು ಅನ್ನೋದಾಗಿಯೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದರ ನಡುವೆನೇ ಈ ಇಬ್ಬರು ಆರೋಪಿಗಳನ್ನ ಕೂಡ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡು ಈಗ ಮೆಡಿಕಲ್ ಚೆಕಪ್ ಕೂಡ ಆಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ಸುರೇಂದ್ರ, ಇನ್ನು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹುಲಿಯನ್ನ ಹತ್ಯೆ ಮಾಡ್ತಕ್ಕಂಥ ಪ್ರಕರಣ ಕೂಡ ಜಾಸ್ತಿ ಆಗ್ತಾ ಇದೆ. ಜೂನ್ ತಿಂಗಳಲ್ಲೂ ಇದೇ ರೀತಿ ಆಗಿತ್ತು. ಕಾನೂನಿನ ಭಯ ಇಲ್ವಾ ಅಂತ ಹೇಳಿ ಈತ ಪಚ್ಚಮಲ್ಲು ಯಾರು, ಯಾಕೆ ಈ ರೀತಿಯಾಗಿ ವ್ಯಾಘ್ರನಿಗೆ ವಿಷ ಹಾಕಿದ್ದಾನೆ, ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ದಿವ್ಯದಾಸ್, ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಪಚ್ಚೆ ದೊಡ್ಡಿಯಲ್ಲಿ ಹುಲಿ ಹತ್ಯೆ ಪ್ರಕರಣದ ತನಿಖೆ ಒಂದು ರೀತಿಯ ಅಂತಿಮ ಘಟ್ಟಕ್ಕೆ ಬಂದಿದ್ದು ಅಂತಾನೆ ಹೇಳ್ಬೋದಾಗಿದೆ. ಇವತ್ತು ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಯಲ್ಲಿ ಒಟ್ಟು 4 ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಲಾಗಿದೆ. ಪಚ್ಚೆ ದೊಡ್ಡಿ ಗ್ರಾಮದವರೇ ಆದಂತಹ ಪಚ್ಚಮಲ್ಲ ಆಲಿಯಾಸ್ ಸಣ್ಣ ಅಂತ
ಮತ್ತೆ ಈತನ ಸಹಚರರಾದಂತಹ ಗಣೇಶ್ ಗೋವಿಂದಗೌಡ ಮತ್ತೆ ಸಂಪು ಎಂಬುವರನ್ನ ಅರಣ್ಯಾಧಿಕಾರಿಗಳು ಆಸ್ಪತ್ರೆಗೆ ಕರೆತಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದರೆ ಕೂಡ ಇನ್ನು ಕೆಲವೇ ತಾಸಿನಲ್ಲಿ ಇವರನ್ನು ನಾಲ್ವರನ್ನು ಕೂಡ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಮತ್ತೆ ಜಾನುವಾರುಗಳ ಮೇಲೆ ಹುಲಿ ದಾಳಿ ಮಾಡ್ತಿದ್ರಿಂದ ರೊಚ್ಚಿಗೆದ್ದಂತಹ ಈ 4 ದನಗಾಯಿಗಳು ಕೂಡ ಬೇಟೆಯಾಡಿದಂತಹ ಹಸುವಿಗೆ ವಿಷಪ್ರಾಶನ ಮಾಡಿ ಅದನ್ನ ಕೊಂದು ಹುಲಿಯ ಕಳೆಬರವನ್ನ ಪೀಸ್ ಮಾಡಿರತಕ್ಕಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಇನ್ನು ಹುಲಿ ಬೇಟೆಯಾಡಿದ್ದ ಹಸುವಿನ ದೇಹಕ್ಕಾಗಿ ಅರಣ್ಯ ಇಲಾಖೆ ಒಂದು ತೀವ್ರ ಶೋಧ ಕಾರ್ಯವನ್ನು ನಡೆಸುತ್ತಿದ್ದು, ಈ ಶಿರಾದಿಂದ ಕುರಿಗಳನ್ನ ಮೇಯಿಸಲು ಬಂದಿದ್ದಂತಹ ಕಂಬಣ್ಣ ಮತ್ತು ಮಂಜುನಾಥ್ ಅವರ ವಿಚಾರಣೆಯನ್ನು ಕೂಡ ಮುಂದುವರೆದಿದೆ. ಸದ್ಯ ಅವರಿಬ್ಬರು ಕೂಡ ಈ ಹುಲಿಯನ್ನ ಪೀಸ್ ಮಾಡ್ತಿದ್ದನ್ನ ಕಣ್ಣಾರೆ ಕಂಡಿದ್ದಾರೆ ಎಂಬುದು ಪ್ರಾಥಮಿಕ ಒಂದು ತನಿಖೆಯಲ್ಲಿ ತಿಳಿದು ಬಂದಿದ್ದು, ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಹೊತ್ತಿಗೆ ಒಂದು ಅಂತಿಮ ಒಂದು ವರದಿ ಅರಣ್ಯ ಇಲಾಖೆ ನೀಡುವ ಸಾಧ್ಯತೆ ಇದೆ. ದಿವ್ಯದಾಸ್, ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ 4 ಆರೋಪಿಗಳು ಕೂಡ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿ ಅರಣ್ಯಾಧಿಕಾರಿಗಳು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರನ್ನ ಪಡಿಸಲಿದ್ದಾರೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.